ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥ ಬಾಮ ರವಿ ಅವರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಬಂಧುಗಳೇ, ಮುಂದೆ ಕುಂತಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರೇ ಮತ್ತು ಅವರ ಪೋಷಕವೃಂದವರೇ, ನಮ್ಮ ಬಾನ ರವಿ ಅವರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕಳೆದ 10 ವರ್ಷಗಳಿಂದ ನಾವು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥ ಕೆಲಸ, ಅವರ ಆರೋಗ್ಯವನ್ನು ತಪಾಸಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಕೊಂಡು ಪರಮ ಪೂಜ್ಯರನ್ನು ಈ ಶಾಲೆ ಒಳಗಡೆ ಅವರ ಗೌರವ ಸಮರ್ಪಣೆಯನ್ನು ಮಾಡೋದ್ರ ಮುಖಾಂತರ ಈ ನಾಡಿನಲ್ಲಿ ಮಕ್ಕಳು ವಿದ್ಯಾವಂತರಾಗಲಿ, ಸದ್ಬುದ್ಧಿಯನ್ನು ಬೆಳೆಯಲಿ, ಉನ್ನತ ವ್ಯಾಸಂಗವನ್ನು ಮಾಡಿ ರಾಷ್ಟ್ರ ಮಟ್ಟದಲ್ಲಿ IAS IPS ದೊಡ್ಡ ಹುದ್ದೆಗೆ ಹೋಗ್ತಕ್ಕಂಥ ಪ್ರೇರೇಪಣೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ನಮ್ಮ ಬಾನಾರವಿ ಮತ್ತು ಅವರ ತಂಡಕ್ಕೆ ಹೃದಯ ತುಂಬಿ ಧನ್ಯವಾದವನ್ನು ಹೇಳ್ತಾನೆ. ಅದರ ಜೊತೆಯಲ್ಲೂ ಕೂಡ ಇವತ್ತು ನಾಳೆ ಆಯುಷ್ಮಾನ್ ಭಾರತ್ ಅಂತೇಳಿ ಏನು ನಮ್ಮ ಕರ್ನಾಟಕ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಯೋಜನೆ ಕೂಡ ಇದೆ. ಅದನ್ನು ನೋಂದಾವಣೆ ಮಾಡಿಕೊಂಡ್ರೆ ಭವಿಷ್ಯ ಒಂದು 5 ರಿಂದ 6 ಲಕ್ಷದವರೆಗೂ ಕೂಡ ಉಚಿತ ಆರೋಗ್ಯ ತಪಾಸಣೆ ಸಿಗ್ತದೆ. ಆರೋಗ್ಯಕ್ಕೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯವನ್ನು ಸರ್ಕಾರನೇ ಭರಿಸುತ್ತೆ. ಒಂದು ಸರ್ಕಾರದಿಂದ ಒಂದು ಕಾರ್ಡನ್ನು ಕೊಡ್ತಾರೆ. ಯಾವ ಕಾರ್ಮಿಕರು ಈ ನಾಡಿನಲ್ಲಿ ದುಡಿತಾ ಇರ್ತಾರೆ, ಈ ನಾಡನ್ನು ಕಟ್ಟಲಿಕ್ಕೆ ಶ್ರಮಿಸ್ತಾ ಇರ್ತಾರೆ, ಭವ್ಯ ಬಂಗ್ಲೆಯನ್ನು ಕಟ್ಟತಕ್ಕಂಥ ಬಡ ಕಾರ್ಮಿಕನ ಬದುಕನ್ನು ಹಸನ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ಯೋಜನೆಯನ್ನು ತಂದಿದೆ. ಆ ಯೋಜನೆಯನ್ನು ಮಾಡೋದ್ರ ಮುಖಾಂತರ ರವಿ ಮತ್ತು ಅವರ ತಂಡ ಮತ್ತು ಎಲ್ಲ ಈ ತುಂಬಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಪೋಷಕರು ಮತ್ತು ನಾಗರಿಕರು ಬೆಂಬಲ ಕೊಡೋದ್ರ ಮುಖಾಂತರ ಇವರ ಆಶಯಗಳನ್ನು ಈಡೇರಿಸಿ ಇನ್ನೂ ಹೆಚ್ಚು ಬೆಂಗಳೂರು ತುಂಬ ಬರೀ ಪೀಣ್ಯದಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರು ಪೂರ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಜನಪರ ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ಹೆಚ್ಚು ಶ್ರಮಿಸಲಿ ಅಂತೇಳಿ ಬಾನ ರವಿ ಮತ್ತು ಅವರ ತಂಡಕ್ಕೆ ವಿಶೇಷವಾಗಿ ಅಭಿನಂದಿಸಿ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಬಂಧುಗಳಿಗೂ ಒಂದ್ಸಿನ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.